ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSCGDಯ 25/2/2025ರಂದು ನಡೆದಂತಹ ಮೂರನೇ ಶಿಫ್ಟಿನ ಅಂದರೆ 2025ರಲ್ಲಿ ನಡೆದಂತಹ ಕೊನೆಯ ಶಿಫ್ಟ್ ಇದಾಗಿದ್ದು, ಈ ಒಂದು ಶಿಫ್ಟ್ ಮುಗಿದ ನಂತರ ನಮ್ಮ ಎಲ್ಲ 2025ರ 42 ಪ್ರಶ್ನೆ ಪತ್ರಿಕೆಗಳು ಕಂಪ್ಲೀಟ್ ಆಗ್ತವೆ. ಗಣಿತದಲ್ಲಿರುವಂತಹ ಎಲ್ಲ ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಿ, ಅನಲೈಸಿಸ್ ಮಾಡಿದ್ದೀವಿ. ಯಾರು ನೋಡಿಲ್ವೋ ಅವರು ಹಿಂದಿನ ಎಲ್ಲ ವಿಡಿಯೋಗಳನ್ನು ಪ್ಲೇಲಿಸ್ಟ್ನಲ್ಲಿ ಹಾಕಿದ್ದೆ, ಅದನ್ನು ರೆಫರ್ ಮಾಡ್ಕೋಬೋದು. ಓಕೆ, ಮೊದಲನೆಯ ಪ್ರಶ್ನೆ. ಮೊಹಮ್ಮದ್ ಆಶೀಶ್ ಮತ್ತು ಕಿರಣ್ ಅವರ ಸರಾಸರಿ ತೂಕ 46 kg ಆಗಿದೆ. ಒಂದು ವೇಳೆ ಮೊಹಮ್ಮದ್ ಆಶೀಶ್ ಅವರ ಸರಾಸರಿ ತೂಕ 40 kg ಆಗಿದೆ, ಆಶೀಶ್ ಮತ್ತು ಕಿರಣ್ ಅವರ ಸರಾಸರಿ ತೂಕವು 42 kg ಆಗಿದ್ದರೆ ಆಶೀಶ್ನ ತೂಕವು ಕೆಜಿಗಳಲ್ಲಿ ಇದಾಗಿದೆ. ನೀವು ಬಿಡಿಸ್ತೀರಿ ಆಲ್ರೆಡಿ. ಯಾವ ರೀತಿ ಮಾಡಬೇಕು? ಇಬ್ಬರು ಕೊಟ್ಟಿದ್ದನ್ನು ಕೂಡಿಸ್ತೀರಿ. ಇಬ್ಬರದೆಲ್ಲಿತಿ 42, ಇಬ್ಬರದೆಲ್ಲಿತಿ 40, ಎರಡನ್ನೂ ಕೂಡಿಸ್ರಿ ಎಷ್ಟು ಬಂತು? 82. ಇವ್ರು ಇಬ್ಬರು ಇರೋದ್ರಿಂದ ಏನು ಮಾಡ್ತೀರಿ? 2ರಿಂದ ಗುಣಿಸ್ತೀರಿ. ಇದನ್ನೇನು ಮಾಡಬೇಕು? ಮೈನಸ್ ಮಾಡಬೇಕು. ಯಾವ್ದ್ರೊಳಗೆ? ಈ 3 ಮಂದಿದು ಕೊಟ್ಟಿರ್ತಾರಲ್ಲ ಅದನ್ನ ಬರ್ಕೋಬೇಕು. 46, ಇವ್ರು 3 ಮಂದಿ ಇರೋದ್ರಿಂದ 3ರಿಂದ ಗುಣಿಸ್ತೀರಿ. ಇಬ್ಬರು ಮಂದಿದು ಕೂಡಿಸ್ತೀರಿ, 2ರಿಂದ ಗುಣಿಸ್ತೀರಿ. 3 ಮಂದಿ ಕೊಟ್ಟದನ್ನು ಬರ್ಕೋತೀರಿ, 3ರಿಂದ ಗುಣಿಸ್ತೀರಿ. ಅವೆರಡು ಏನು ಮಾಡಬೇಕು? ಕಳಿಬೇಕು. 82 ಇಂಟು 2 ಅಂದರೆ ಎಷ್ಟು ಬಂತು? 164 ಮೈನಸ್ 46 3 18, 4 3 12, 1 ಅಂದ್ರೆ 13 ಗುಣಾಕಾರ ಮಾಡಿದ್ವಿ. 4ರಾಗ 8 ಕಳೆಯಕ್ಕೆ ಬರೋಂಗಿಲ್ಲ, ಅದಕ್ಕೆ 14ರಾಗ 8 ಕಳೆದ್ರೆ ಎಷ್ಟು ಬಂತು? 6 ಬಂತು. 16ರಾಗ 4 ಕಳೆದ್ರೆ ಎಷ್ಟು ಬಂತು? 2 ಬಂತು. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್, ವಾರ್ಷಿಕ 7% ಬಡ್ಡಿ ದರದಲ್ಲಿ 3 ವರ್ಷಗಳ ಅವಧಿಗೆ ಒಂದು ಅಸಲು ಮೊತ್ತಗಳಲ್ಲಿ ಮೇಲಿನ ಸರಳ ಬಡ್ಡಿಯು 714 ಆಗಿದೆ. ಹಾಗಾದರೆ ಅಸಲು ಮೊತ್ತ ಇದು ಅಂತ ಕೇಳ್ಯಾರ. 1 ವರ್ಷಕ್ಕೆ 7% ಬಡ್ಡಿ, ಹಂಗಾರೆ 3 ವರ್ಷಕ್ಕೆ ಎಷ್ಟಾಯ್ತಪ್ಪ? 21%. ಹೌದೋ ಇಲ್ಲೋ? ನಮ್ಮ ಪ್ರಕಾರ ಬಡ್ಡಿ ಎಷ್ಟು ಪರ್ಸೆಂಟ್ ಬಂದೈತಿ? 21%. ಆದರೆ ಆ್ಯಕ್ಚುಯಲ್ ಆಗಿ ರೂಪಾಯಿ ಒಳಗೆ ಎಷ್ಟು ಬಂದೈತಿ? 714. ಓಕೆ, ಏನು ಕಂಡುಹಿಡಿಬೇಕು? ಮೊತ್ತ ಯಾವಾಗಲೂ 100 ಇರ್ತದೆ. ಅಸಲು ಯಾವಾಗಲೂ ಏನಿರ್ತದೆ? 100 ಇರ್ತದೆ. ಅಸಲು 100 ಇರ್ತದೆ. ಅದಕ್ಕೆ 100 ಅಂದ್ರೆ ಎಷ್ಟು? 21 ಅಂದರೆ ಇಷ್ಟು. 100 ಅಂದರೆ ಎಷ್ಟು? 21 ಒಂದ್ಲೆ, 21 ಮೂರ್ಲೆ, 21 4ಲೆ, 34 ಇಂಟು 100 ಅಂತಂದರೆ ಎಷ್ಟು ಬಂತು? 3400. ಆಪ್ಷನ್ 2 ಸರಿಯಾದ ಉತ್ತರ. ಇದನ್ನು ನೀವು ಸೂತ್ರದೊಳಗೂ ಹಾಕಿ ಮಾಡ್ಕೋಬೋದು, ಬಟ್ ಅದು ಸ್ವಲ್ಪ ಟೈಮ್ ತಗೋತದೆ. PTR/100 ಸಿಂಪಲ್ ಇಂಟ್ರೆಸ್ಟ್. ಅಸಲು ಗೊತ್ತಿಲ್ಲ, ಪಿ ಅಂತ ಬರೆದ್ರಿ. ಟೈಮ್ ಗೊತ್ತದ, 3 ವರ್ಷ 3 ಅಂತ ಬರೆದ್ರಿ. ಬಡ್ಡಿ ದರ ಕೊಟ್ಟರ 7%, 7 ಬರೆದ್ರಿ. ಭಾಗಿಸು 100 ಬಡ್ಡಿ ಕೊಟ್ಟರ ಬಡ್ಡಿ ಬರೆದ್ರಿ. ಓಕೆ, ಹಾಂ, ಎಲ್ಲೆಲ್ಲಿ ಕಡ್ತೋಗ್ತೈತಿ ಎಲ್ಲೆಲ್ಲಿ ಹೊಡ್ರಿ. 3 ಒಂದ್ಲೆ 3, 3 2ಲೆ 6, 1 ಉಳಿತು. 3 3ಲೆ 9, 2 ಉಳಿತು. 3 8ಲೆ 24. ಓಕೆ, ನೆಕ್ಸ್ಟ್ 7 3ಲೆ 21, ಎಷ್ಟು ಉಳಿತು? 2. 7 4ಲೆ 28. ಇಲ್ಲಿ ಭಾಗಾಕಾರದಾಗಿದ್ದದ್ದು 2 0 ಈ ಕಡೆ ಹೋದ್ರೆ ಗುಣಾಕಾರ. ಈ ರೀತಿನೂ ಮಾಡ್ಕೋಬೋದು, ಬಟ್ ಇದು ಭಾಳ ಬೇಗ ಸಾಲ್ವ್ ಆಗ್ತದೆ. ಓಕೆ, ಈ ಪ್ರಶ್ನೆ ಅಂತೂ ನೀವು ಡೈರೆಕ್ಟ್ ಆನ್ಸರ್ ಹಾಕ್ತೀರಿ. 15 ಎಲ್ಲಿ ಕಾಣಿಸತಿ ಇಲ್ಲಿಂದ. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಓಕೆ, ಏನು ಮಾಡ್ಬೇಕು ನೀವು ಡೈರೆಕ್ಟಾಗಿ? 2 1ಲೆ 2, 1 ಉಳಿತು. 2 5ಲೆ 10, ಮುಂದೆ 1 0 ಅಂದರೆ 150 ಎಲ್ಲಿಂದ ಸ್ಟಾರ್ಟ್ ಆಗತ್ತೈತಿ? ಆಪ್ಷನ್ 4ರಾಗ ಸ್ಟಾರ್ಟ್ ಆಗತ್ತೈತಿ. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಇಲ್ಲಿ ಏನು ಕೊಟ್ಟಿರ್ತಾರೆ ಅದರಿಂದ ಇದನ್ನು ಭಾಗಿಸಿದ್ರೆ ಮುಗೀತು. ಪೂರ್ತಿ ಡೀಟೇಲ್ ಬೇಕಂದ್ರೆ 2 ಕನ್ನಡದಾಗಿಲ್ವಾ? 2% ಯಾವ್ದ್ರದ್ದು? ಎಕ್ಸ್ದು ಎಷ್ಟು ಅಂತ ಹೇಳ್ಯಾರು? 300 ಅಂತ ಹೇಳ್ಯಾರ. ಹೌದಾ? ಹಂಗಾರೆ ಏನು ಮಾಡ್ತೀರಿ ಈಗ? ಈ 2 ಗುಣಾಕಾರದಾಗಿದ್ದಿದ್ದು ಈ ಕಡೆ ಹೋದ್ರೆ ಏನಾಕತಿ? ಭಾಗಾಕಾರ. ಈ 0 ಭಾಗಾಕಾರದಾಗಿದ್ದಿದ್ದು ಈ ಕಡೆ ಹೋದ್ರೆ ಏನಾಕತಿ? ಗುಣಾಕಾರ. 2 1ಲೆ 2 5ಲೆ ಮುಂದೆ 3 0. ಇಷ್ಟೆಲ್ಲ ಅದಕ್ಕೆ ಮಾಡ್ಬೇಕು? ಡೈರೆಕ್ಟ್ ಕಡ್ತಾ ಹೊಡೆದ್ರೆ ಮುಗಿದು ಹೋಗ್ತದೆ. ನೆಕ್ಸ್ಟ್, ರೂಪೇಶ್ ಅವರು 53 ಕುರ್ಚಿಗಳನ್ನು ಮಾರಾಟ ಮಾಡುತ್ತಾರೆ ಮತ್ತು 53 ಕುರ್ಚಿಗಳ ಮಾರಾಟದ ಬೆಲೆಗೆ ಸಮಾನವಾದ ಲಾಭವನ್ನು ಪಡೆಯುತ್ತಾರೆ. ಹಾಗಾದರೆ ಅವರು ಗಳಿಸಿದ ಶೇಕಡಾವಾರು ಲಾಭ ಎಷ್ಟು? ನೀವು ಹಿಂದಿನ ಶಿಫ್ಟ್ಗಳು ಏನಾರೇ ನೋಡಿದ್ರೆ ಡೈರೆಕ್ಟ್ ಆನ್ಸರ್ ಟಿಕ್ ಹಾಕ್ತೀರಿ 53. ನಾ ಹೇಳಿದ್ದೀನಿ ನಿಮ್ಗೆ, ಇದು 100ಕ್ಕಿಂತ ಎಷ್ಟು ಜಾಸ್ತಿ ಇರ್ತೈತಲ್ಲ ಅಷ್ಟೇ ಮಾರಾಟವಾದ ಕುರ್ಚಿಗಳ ಬೆಲೆಗೆ ಲಾಭ ಆಗಿತ್ತಂದ್ರೆ ಏನು ಮಾಡ್ತೀರಿ? ಡೈರೆಕ್ಟ್ ಅಷ್ಟೇ ಹಾಕಿಬಿಡ್ತೀರಿ. ಇದು 100ಕ್ಕಿಂತ 53 ಕುರ್ಚಿ ಹೆಚ್ಚೈತಿ, ಇದು 100ಕ್ಕಿಂತ 53 ಕುರ್ಚಿ ಹೆಚ್ಚು. ಇದು 53 ಕುರ್ಚಿನ ಐತಿ. ಹಂಗಾರೆ ಆನ್ಸರು ಏನು ಬರ್ತೈತಿ? 53 ಕುರ್ಚಿನ ಬರ್ತದ. ಹೌದೋ ಇಲ್ಲೋ? ನಾನು ನಿಮಗೆ ಹೇಳಿದ್ದೀನಿ. ಓಕೆ, ಇಲ್ಲ ಪೂರ್ತಿ ಡೀಟೇಲಾಗಿ ಮಾಡ್ತೀರಿ ಅಂತಂದ್ರೆ
153 ಕುರ್ಚಿಗಳನ್ನು ಖರೀದಿ ಮಾಡಿದ್ರಿ, 153 ಕುರ್ಚಿಗಳನ್ನು ಮಾರಾಟ ಮಾಡಿದ್ರಿ. ಈಗೇನು ಲಾಭ ಆಗಿಲ್ಲ, ನಷ್ಟ ಆಗಿಲ್ಲ. ಇಲ್ಲೇನು ಕೊಟ್ಟರು, 53 ಕುರ್ಚಿಗಳ ಮಾರಾಟದ ಬೆಲೆಗೆ ಸಮಾನವಾದ ಲಾಭ ಎತ್ರೊಳಗೆ ಕೂಡಿಸ್ತೀವಿ ನಾವು, ಅಸಲು ಬೆಲೆ ಕೂಡಿಸ್ತೀವಿ. ಓಕೆ, 53 ಕುರ್ಚಿಗಳ ಮಾರಾಟದ ಬೆಲೆ, ಹಂಗಾರ ಅಸಲು ಎಷ್ಟಿತ್ತು, 153 SCP ಇತ್ತು. ಹಂಗಾರೆ 53 ಕುರ್ಚಿಗಳ ಮಾರಾಟದ ಬೆಲೆ ಅಂದರೆ SP ಗೆ ಕೂಡಿಸಿದೀವಿ ಈಗ. ಓಕೆ, ಈ SP ಈ ಕಡೆ ಇದ್ದದ್ದು ಈ ಕಡೆ ಹೋದ್ರೆ ಏನಾಕತಿ, -53 SP ಆಕತಿ. ಹೌದಾ? ಓಕೆ, 153 CP = 153 53 ಹೋದರೆ ಎಷ್ಟು ಬಂತು, 100 SP. CP ಮುಂದೆ ಏನೈತಿ, 100. ಕಾಸ್ಟ್ ಪ್ರೈಸ್ ಹಂಗಾರೆ ಎಷ್ಟು, 100. SP ಮುಂದೆ ಏನೈತಿ, 153. ಹಂಗಾರೆ ಎಷ್ಟಾಯಿತು, 100 ರೂಪಾಯಿ ವಸ್ತುವನ್ನು 153ಕ್ಕೆ ಮಾರ್ಯಾರಂದ್ರೆ ಲಾಭ ಎಷ್ಟು, 53% ಆಗಿರ್ತದೆ. ಬಟ್ ಇದು ಯಾವಾಗ ಮಾಡ್ಬೇಕು ನೀವು, ಬೇರೆ ಬೇರೆ ಡಾಟಾ ಕೊಟ್ಟಾಗ. ಸೇಮ್ ಡಾಟಾ ಐತಂದ್ರೆ 100ಕ್ಕಿಂತ 53 ಜಾಸ್ತಿ ಐತಿ, ಇದು 53 ಐತಂದ್ರೆ ಆನ್ಸರ್ ಏನಿರ್ತತಿ, 53 ಇರ್ತದೆ. ಓಕೆ, ಗೊತ್ತಿರಲಿ. ನೆಕ್ಸ್ಟ್, ಆಶೀಶ್ ಬಳಿ 1218 ರೂಪಾಯಿ ಇದೆ. ಅವರು ಈ ಹಣವನ್ನು ತಮ್ಮ ಮಕ್ಕಳಾದ ಅರುಣ್ ಮತ್ತು ಮಹೇಶ್ಗೆ ಭಾಗ ಮಾಡಿಕೊಟ್ಟು ವಾರ್ಷಿಕ ಲೆಕ್ಕ ಹಾಕುವ ಚಕ್ರ ಬಡ್ಡಿ ವಿಧಾನದಲ್ಲಿ 10% ಬಡ್ಡಿ ದರದಲ್ಲಿ ಹೂಡಿಕೆ ಮಾಡುವಂತೆ ಹೇಳಿದರು. ಕ್ರಮವಾಗಿ 11 ಮತ್ತು 12 ವರ್ಷಗಳ ಬಳಿಕ ಅರುಣ್ ಮತ್ತು ಮಹೇಶ್ ಅವರು ಸಮಾನ ಮೊತ್ತವನ್ನು ಪಡೆದರು. ಆಶೀಶ್ ಅವರು ಮಹೇಶ್ ಅವರಿಗೆ ಎಷ್ಟು ಹಣ ಕೊಟ್ಟಿದ್ರು? ನಾವು ಡೈರೆಕ್ಟ್ ಫೋಕಸ್ ಮಾಡ್ತೀವಿ ಎಲ್ಲಿ, 10%. 10% ಅಂದ್ರೆ 1/10. 10 ರೂಪಾಯಿಗೆ 1 ರೂಪಾಯಿ ಬಡ್ಡಿ ಅಂದರೆ ಎಷ್ಟಾಗಿರ್ತೈತಪ್ಪ, 11 ರೂಪಾಯಿ. ಹಂಗಾರೆ ಟೋಟಲ್ ನಮ್ಮ ಕಡೆ ಅಮೌಂಟ್ ಎಷ್ಟೈತಿ, 10 ರೂಪಾಯಿ ಇವಂದು, 11 ರೂಪಾಯಿ ಇವಂಗ. ಟೋಟಲ್ ಅಮೌಂಟ್ 21 ಐತಿ. ಆದರೆ ಆ್ಯಕ್ಚುಲಾಗಿ ಟೋಟಲ್ ಅಮೌಂಟ್ ಎಷ್ಟೈತಿ, 1218 ರೂಪಾಯಿ ಐತಿ. ಓಕೆ, ಯಾರಿಗೆ ಕೊಟ್ಟದ್ದು ಕಂಡುಹಿಡಿಬೇಕು, ಆಶೀಶ್ ಅವರು ಮಹೇಶ ಮೊದಲೇದವ ಎರಡನೇದವ. ಮೊದಲೇದವ ಅರುಣ, ಎರಡನೇದವ ಮಹೇಶ. ಹಂಗಾರೆ ಎರಡನೇದವಂಗೆ ಟೈಮ್ ನೋಡ್ರಿ, 12 ವರ್ಷಗಳ ಬಳಿಕ ಇವಂಗೆ 11 ವರ್ಷ ಟೈಮ್ ಐತಿ, ಇವಂಗೆ 12 ವರ್ಷ ಟೈಮ್ ಐತಿ. ಹಂಗಾರೆ ಟೈಮ್ ಏನೈತಿ ಇವಂಗೆ ಜಾಸ್ತಿ ಅದ. ಟೈಮ್ ಜಾಸ್ತಿ ಇತ್ತಂದ್ರೆ ಅಮೌಂಟ್ ನಾವೇನು ಮಾಡ್ಬೇಕು, ಇವಂಗೆ ಕಡಿಮೆ ಕೊಡಬೇಕು. 11 ಕಡಿಮೆನೋ 10 ಕಡಿಮೆನೋ, 10 ಕಡಿಮೆ, ಅದಕ್ಕೆ 10 ರೂಪಾಯಿ ಕೊಡಬೇಕು. ಓಕೆ, 21 ಒಂದ್ಲೇ, 21 ಐದ್ಲೇ, 21 ಎಂಟ್ಲೇ. 21ರಿಂದ ಇದನ್ನು ಭಾಗ ಮಾಡಿದ್ವಿ. 58 × 10 ಅಂತಂದ್ರೆ ಎಷ್ಟು ಬಂತು, 580 ಸರಿಯಾದ ಉತ್ತರ ಆಗಿತ್ತು. ಓಕೆ, ಆಲ್ಮೋಸ್ಟ್ ಎಲ್ಲ ಶಿಫ್ಟ್ ಒಳಗೆ 2 ಪ್ರಶ್ನೆ ಬಂದವ. ನೀವು ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ತೀರಿ ಅನ್ಕೋತೀನಿ. ಓಕೆ, ಎ ಮತ್ತು ಬಿ ಅವರು ಒಂದು ಕೆಲಸವನ್ನು ಕ್ರಮವಾಗಿ 15 ದಿನಗಳು ಮತ್ತು 20 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಒಂದು ವೇಳೆ ಎ ಮತ್ತು ಬಿ ಅವರ ದಿನ ಬಿಟ್ಟು ದಿನದಂತೆ ಕೆಲಸ ಮಾಡಿದರೆ ಆ ಕೆಲಸವು ಪೂರ್ಣಗೊಳ್ಳಲು ಎಷ್ಟು ದಿನಗಳು ಬೇಕಾಗುತ್ತದೆ? ಎ ಮೊದಲು ಪ್ರಾರಂಭಿಸ್ತಾರೆ. ಓಕೆ, ಭಾಳ ಈಸಿಯಾಗಿರುವಂಥ ಪ್ರಶ್ನೆ. ಎ 15 ದಿವಸನಾಗ ಕಂಪ್ಲೀಟ್ ಮಾಡ್ತಾರೆ, ಬಿ 20 ದಿವಸನಾಗ ಕಂಪ್ಲೀಟ್ ಮಾಡ್ತಾರೆ. ಹಂಗಾರೆ ಇವೆರಡರೂ ಲಸ ತಗೊಂಡು ಲಸ ಎಷ್ಟು ಬಂತು, 60. ಲಸ ಅಂದರೆ ಏನಿದೆ, ಟೋಟಲ್ ಕೆಲಸ. ಇದು ಟೋಟಲ್ ಕೆಲಸ. ಓಕೆ, 15 ಎಷ್ಟಲೇ 60, 15 4ಲೇ 60, 20 ಎಷ್ಟಲೇ 60, 23ಲೇ 60. ಹಂಗಾರೆ ಇದೇನಿದು ಎಫಿಸಿಯನ್ಸಿ. ಎ ಒಂದು ದಿವ್ಸಕ್ಕೆ ಮಾಡೋ ಕೆಲಸ 4, ಬಿ ಒಂದು ದಿವ್ಸಕ್ಕೆ ಮಾಡೋ ಕೆಲಸ 3. ಇಷ್ಟು ಅಂತ ಗೊತ್ತಾಯ್ತು. ಟೋಟಲ್ ಕೆಲಸ ಎಷ್ಟಿತ್ತು, ಎ ಒಂದು ದಿವ್ಸಕ್ಕೆ ಎಷ್ಟು ಮಾಡ್ತಾರಂತ ಗೊತ್ತಾಯ್ತು, ಬಿ ಒಂದು ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾರಂತ ಗೊತ್ತಾಯ್ತು. ಇವರಿಬ್ಬರು ಕೆಲಸ ಮಾಡಿರಿ, ಇವು 4 ಕೆಲಸ ಮಾಡಿದ, ಇವು 3 ಕೆಲಸ ಮಾಡಿದ. ಟೋಟಲ್ ಎಷ್ಟು ಕೆಲಸ ಆಯಿತು, 7 ಕೆಲಸ ಆಯಿತು. 7 ಕೆಲಸಕ್ಕೆ ಎಷ್ಟು ದಿವ್ಸ ತಗೊಂತ, ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ಮಾಡ್ತಾರೆ. ಮೊದಲೇ ದಿನ ಎ ಕೆಲಸ ಮಾಡಿರ್ತಾನೆ, ಎರಡನೇ ದಿನ ಬಿ ಕೆಲಸ ಮಾಡಿರ್ತಾನೆ. ಹಂಗಾರೆ ಎಷ್ಟು ದಿವಸ ಆಗೈತಿ, 2 ದಿವಸ. 7 ಕೆಲಸ ಮಾಡೋಕ್ಕೆ ಎಷ್ಟು ದಿವಸ ಆಗೈತಿ, 2 ದಿವಸ ಆಗೈತಿ. ಟೋಟಲ್ ಕೆಲಸ ಎಷ್ಟೈತಿ, 60. 60ರ ಸನೇಕ್ಕೆ ಹೋಗುವಂಗೆ ಗುಣಾಕಾರ ಮಾಡಿರಿ. 7 8ಲೇ 56, 7 8ಲೇ 56. ಹಂಗಾರೆ ಇದಕ್ಕೆ 8ರಲ್ಲೇ ಗುಣಿಸಿರಿ ಅಂತಂದ್ರೆ ಇದಕ್ಕೆ ಎಷ್ಟರಲ್ಲೇ ಗುಣಿಸ್ತೀರಿ, 8ರಿಂದ. 8 2ಲೇ 16 ದಿನ ಆಗೈತಿ. ಓಕೆ, ಈಗ ಎಷ್ಟು ದಿವಸ ಆಗೈತಿ, 16 ದಿವಸ. 16 ದಿವಸ ಅಂದ್ರೆ ಲಾಸ್ಟ್ನೇಕ್ ಇವ ಬಂದ್ ಮಾಡಿರ್ತಾನೆ. ಹಂಗಾರೆ ನೆಕ್ಸ್ಟ್ ಡೇ ಯಾರು ಬಂದ್ ಮಾಡ್ತಾರೋ, ಎ ಕೆಲಸ ಮಾಡ್ತಾನೆ, ಹೌದಿಲ್ಲ, 4 ಕೆಲಸ ಮಾಡ್ತಾನೆ. 56 ಕೆಲಸ ಆಗೈತಿ, 60 ಕೆಲಸ ಆಗ್ಬೇಕು. ಅಂದ್ರೆ ಇನ್ನೆಷ್ಟು ಕೆಲಸ ಮಾಡ್ಬೇಕು, 4 ಕೆಲಸ ಆಗಬೇಕು. 4 ಕೆಲಸ ಇವ ಬಂದ್ ಮಾಡ್ತಾನೆ, ಹೌದಿಲ್ಲ, ನೆಕ್ಸ್ಟ್ ಒಂದು ದಿವಸ. ಹಂಗಾರೆ ಇದಕ್ಕೆ ಒಂದು ದಿವಸ ಎಕ್ಸ್ಟ್ರಾ ಅಂತಂದ್ರೆ ಎಷ್ಟು ಬಂತಪ್ಪ, 17. 56 ಕೆಲಸ ಆಗೈತೆ, 60 ಕೆಲಸ ಆಗಬೇಕು. ಅಂದ್ರೆ ಇನ್ನು 4 ಕೆಲಸ ಆಗಬೇಕು. ಇವು ನೆಕ್ಸ್ಟ್ ಡೇ ಬಂದು 4 ಕೆಲಸ ಕಂಪ್ಲೀಟ್ ಮಾಡಿಬಿಡ್ತಾನಂತಂದ್ರೆ ಒಂದು ದಿವ್ಸನ್ಯಾಗ ಮುಗಿತದ. 16 + 1 17. ಓಕೆ, ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಪ್ರಶ್ನೆ ಐತೆ ನೋಡ್ರಿ. ಫಸ್ಟ್ ಭಾಗಾಕಾರ, ಆಮೇಲೆ ಗುಣಾಕಾರ, ಆಮೇಲೆ ಪ್ಲಸ್ ಮೈನಸ್. 4 1ಲೇ 4 2ಲೇ. ಹಂಗಾರೆ ಎಷ್ಟು ಬಂತು, 16 + 2. 3 4ಲೇ
12 ಎಂತ 12 ಮೈನಸ್ ಪ್ಲಸ್ ಏನಾಕತಿ ಮೈನಸ್. ಓಕೆ, 16ರಾಗ 12 16 2 18 18ರಾಗ 12 ಕಳೆದ್ರೆ 6. ಆಪ್ಷನ್ 1 ಸರಿಯಾದ ಉತ್ತರ. ನೆಕ್ಸ್ಟ್, ಒಬ್ಬ ವ್ಯಕ್ತಿಯು ಪುಣೆಯಿಂದ ಮುಂಬೈಗೆ 78 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಹೋಗುತ್ತಾನೆ. ಅದೇ ಮಾರ್ಗದ ಮೂಲಕ 91 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಪುಣೆಗೆ ಹಿಂದಿರುಗುತ್ತಾನೆ. ಹಾಗಾದರೆ ಪೂರ್ತಿ ಪ್ರಯಾಣದಲ್ಲಿ ಆ ವ್ಯಕ್ತಿಯ ಸರಾಸರಿ ವೇಗ ಎಷ್ಟು ಅಂತ ಕೇಳಿದರೆ, ಇದಕ್ಕೆ ಒಂದೇ ದಾರಿಯಲ್ಲಿ ಹೋಗಿ ಒಂದೇ ದಾರಿಯಲ್ಲಿ ಬಂದ್ರೆ ನಮಗೊಂದು ಸೂತ್ರ ಗೊತ್ತದ, 2xy ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಸರಾಸರಿ ಕಂಡುಹಿಡಿಯಕ್ಕಿದೆ. ಓಕೆ, 2 ಬರ್ದ್ವಿ ಇಂಟು ಹೋಗಬೇಕಾಗಿದ್ದು ಎಷ್ಟು 78, ಬಂದಿದ್ದ ಸ್ಪೀಡ್ ಎಷ್ಟು 91 ಭಾಗಿಸು ಇವನ್ನೆರಡು ಕೂಡಿಸ್ರಿ. 78ಕ್ಕೆ 91 ಕೂಡಿಸ್ರೆ ಎಷ್ಟು ಬಂತು 169. ಹೌದಾ? ಓಕೆ, ಎಲ್ಲಿ ಕಡ್ತ ಹೋಗ್ತೈತಿ ಅಲ್ಲಿ ಕಡ್ತಾ ಹೊಡ್ರಿ. 13 5 13 6 78, 13 1 13 13 3 39. ಓಕೆ, 13 1 13 13 7 91, 7 6 48 ಸಾರಿ 7 6 42 42 ಇಂಟು 2 ಅಂದರೆ 84. ಓಕೆ, ಸಿಂಪಲ್ ಆಗಿರುವಂಥ ಪ್ರಶ್ನೆ ಆಗಿತ್ತು. ನೆಕ್ಸ್ಟ್, ಒಂದು ತರಗತಿಯಲ್ಲಿ 20 ಬಾಲಕರ ಸರಾಸರಿ ಅಂಕ 75 ಆಗಿವೆ. ಅದೇ ತರಗತಿಯಲ್ಲಿ 30 ಬಾಲಕಿಯರ ಸರಾಸರಿ ಅಂಕ 85 ಆಗಿದೆ. ಓಕೆ, ಹಾಗಾದರೆ ಆ ತರಗತಿಯ ಒಟ್ಟಾರೆ ಸರಾಸರಿ ಅಂಕ ಎಷ್ಟು ಅಂತ ಕೇಳಿದ್ದಾರೆ. ಒಂದು ಮೆಥಡ್ ಅಂತೂ ನಿಮ್ಗೆ ಗೊತ್ತದ, 20 ಇಂಟು 75 ಮಾಡ್ತೀರಿ, 30 ಇಂಟು 85 ಮಾಡ್ತೀರಿ, ಎಲ್ಲ ಕೂಡಿಸ್ತೀರಿ. ಆಮೇಲೆ ಏನು ಮಾಡ್ತೀರಿ 20 ಪ್ಲಸ್ 30 ಮಾಡಿ 50ರಿಂದ ಭಾಗಿಸ್ತೀರಿ. ಇದು ಭಾಳ ಲೆಂದಿ ಮೆಥಡ್ ಇದ್ರೊಳಗೆ, ಯಾಕಂದ್ರೆ ಸಣ್ಣ ಸಣ್ಣ ಸಂಖ್ಯೆ ಇಲ್ಲ, ಅದಕ್ಕೆ ಏನಾಗ್ತದೆ ಸ್ವಲ್ಪ ಕ್ಯಾಲ್ಕುಲೇಷನ್ ಆಗ್ತದೆ. ಏನು ಮಾಡೋದಪ್ಪ, 20 ಮಂದಿದು ಎಷ್ಟೈತಿ 75, 30 ಮಂದಿದು ಎಷ್ಟೈತಿ 85. ಈ ಕಡೆ ಕೊಟ್ಟಂತಹದನ್ನು ಸಿಂಪ್ಲಿಫೈ ಆದರೆ ಸಿಂಪ್ಲಿಫೈ ಮಾಡ್ಕೊಂಡ್ಬಿಡ್ತಾರೆ. 0 ಇಂದ 0 0 0 ಎರಡೂದ್ರಾಗ ಕಾಮನ್ ಐತಿ, ತೆಗೆದುಬಿಡ್ರಿ. 10ರಿಂದ ಹೋತಂತದ್ರ ಅರ್ಥ. ಇಷ್ಟಂತೂ ಗೊತ್ತಾಯ್ತಾ? ಓಕೆ, ನೀವೇ ಒಂದು ಎವರೇಜ್ ಇಟ್ಕೋರಿ. ಅದು ಎವರೇಜ್ ಎಲ್ಲ ಆಪ್ಷನ್ ಎಲ್ಲ ಎತ್ತರ ಸನಿಕದವು 80ರ ಸನಿಕದವು. ಅದಕ್ಕೆ ಏನು ಅನ್ಕೋರಿ 80 ಅನ್ಕೋರಿ. ಎವರೇಜ್ ಏನು ಅನ್ಕೋರಿ 80. ಇದು ಎಷ್ಟು ಕಡಿಮೆ ಐತಿ 5 ಕಡಿಮೆ ಐತಿ, ಅದಕ್ಕೆ -5. ಇದು ಎಷ್ಟು ಹೆಚ್ಚೈತಿ 5 ಹೆಚ್ಚೈತಿ, ಅದಕ್ಕೆ ಇದೆ +5. ಓಕೆ, ಒಬ್ಬರ ನಡಕ 5 ಕಡಿಮೆ ಐತಿ, ಹಂಗಾರೆ ಇಬ್ಬರ ನಡಕ್ಕೆ ಎಷ್ಟು ಕಡಿಮೆ ಆಯ್ತಪ್ಪ 10 ಕಡಿಮೆ ಆಯ್ತು. ಒಬ್ಬರ ನಡಕ 5 ಹೆಚ್ಚೈತಿ, ಹಂಗಾರೆ 3 ಮಂದಿ ನಡಕ್ಕೆ ಎಷ್ಟು ಹೆಚ್ಚಾತಪ್ಪ 15. ಇದನ್ನ ಏನು ಮಾಡ್ಬೇಕು ಗೊತ್ತಾ, ನಾವು ಎಲ್ಲರ ನಡಕ್ಕೆ ಹಂಚ್ಬೇಕು. ಇವ್ರು ಇಬ್ಬರು, ಇವ್ರು 3 ಮಂದಿ, ಎಷ್ಟು ಜನ ಆದ್ರೆ 5 ಜನ. ಓಕೆ, ಹಂಗಾರೆ 10 ಮೈನಸ್ 10 ಪ್ಲಸ್ 15 ಮೈನಸ್ 10 ಅಂದರೆ ಎಷ್ಟು 5 ಭಾಗಿಸು 5 5 ಒಂದ್ಲೆ 5 ಒಂದ್ಲೆ ಅಂದ್ರೆ ಎಷ್ಟು ಹೆಚ್ಚಾಗಬೇಕು 1 ಹೆಚ್ಚಾಗಬೇಕು. 80 ಪ್ಲಸ್ 1 ಅಂದ್ರೆ 81. ಗೊತ್ತಾಯ್ತಲ್ಲ? ನಾನು ನಿಮ್ಗೆ ಇಷ್ಟೆಲ್ಲ ಡಿಟೇಲ್ ಹೇಳಿನಂತೆ ನಿಮ್ಗೆ ಇಷ್ಟು ಡಿಫಿಕಲ್ಟ್ ಅನ್ಸಾತಿ, ಡೈರೆಕ್ಟಾಗಿನ ಮಾಡ್ಕೋಬೋದಾಗಿತ್ತು. ಓಕೆ, ಇನ್ನೊಂದು ಬೇಸಿಕ್ ಮೆಥಡ್ ಅಂತೂ ನಿಮ್ಗೆ ಗೊತ್ತದ, 75 2 150 ಮುಂದೆ 1 0 ಪ್ಲಸ್ ಎಲ್ಲನೂ ಕೂಡಿಸ್ತೀರಿ, 2 ಸಂಖ್ಯೆ ಅದಾವ ಅದರಿಂದ ಭಾಗಿಸ್ತೀರಿ. ಓಕೆ, 85 3 85 3 15 8 3 24 1 25 ಇದು 1 0 ಎಲ್ಲನೂ ಕೂಡಿಸಿದ್ರಿ ಭಾಗಿಸು. 75 ಇಂಟು 2 85 ಇಂಟು 30 ಎಲ್ಲ ಟೋಟಲ್ ಸಂಖ್ಯೆ ಎಷ್ಟು 30 ಪ್ಲಸ್ 20 8ರಿಂದ ಭಾಗಿಸ್ತೀರಿ 50ರಿಂದ ಭಾಗಿಸ್ತೀರಿ. ಓಕೆ, 15 3050 4050 ಎಷ್ಟಾಯ್ತು 4050 ಭಾಗಿಸು 50. 0ಯಿಂದ 0 ಹೋಯ್ತು, 4 5 1 5 5 8 40 5 1 5 ಹಿಂಗೆ ಮಾಡಿದ್ರು ಕೂಡ ಬರ್ತದೆ. ಓಕೆ, ನೆಕ್ಸ್ಟ್, ಮನೀಶ್ ಅವರು ಎ ನಗರದಿಂದ ಬಿ ನಗರಕ್ಕೆ ಪ್ರಯಾಣಿಸುತ್ತಾರೆ. ಒಂದು ವೇಳೆ ಮನೀಶ್ ಅವರು ತಮ್ಮ ಕಾರನ್ನು ಮಾಮೂಲು ವೇಗದ 1/3 ವೇಗದಲ್ಲಿ ಚಲಾಯಿಸಿದ್ದರೆ ಅವರು ಬಿ ನಗರವನ್ನು 36 ನಿಮಿಷ ತಡವಾಗಿ ತಲುಪುತ್ತಿದ್ದರು. ಮನೀಶ್ ಅವರು ತಮ್ಮ ಮಾಮೂಲು ವೇಗದಲ್ಲಿ ಚಾಲನೆ ಮಾಡಿದ್ದರೆ ಎ ನಗರದಿಂದ ಬಿ ನಗರಕ್ಕೆ ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯವನ್ನು ನಿಮಿಷಗಳಲ್ಲಿ ಕಂಡು ಹಿಡೀರಿ ಅಂತ ಹೇಳ್ಯಾರ. ಇಲ್ಲಿ ಕೊಟ್ಟಿದ್ದ ನಿಮಿಷನ ನಾವೇನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಮೈಂಡ್ ಒಳಗೆ ಮಾಡುವಂತಹ ಮೆಥಡನ್ನು ನಾನು ನಿಮ್ಗೆ ಹೇಳಿದ್ದೀನಲ್ಲ. ರೈಟ್, ಫಸ್ಟ್ ನಿಮಗೆ ಡೈರೆಕ್ಟ್ ಅಪ್ರೋಚನ್ನು ಸಾಲ್ವ್ ಮಾಡೋಣ, ಆಮೇಲೆ ಬೇಸಿಕ್ ಮೆಥಡನ್ನು ನೋಡೋಣ. ಫಸ್ಟ್ ಏನು ಮಾಡ್ಬೇಕಂತೇಳಿ ನಾನು ಇವು ಎರಡರ ವ್ಯತ್ಯಾಸ ತಗೋಬೇಕು. ಇವು ಎರಡರ ವ್ಯತ್ಯಾಸ ಎಷ್ಟು 2, 3ರಾಗ 1 ಕಳೆದ್ರೆ 2 2 ಎಷ್ಟಲೇ 36 2 1 2 2 8 16 2 18 36 2 ಎಷ್ಟಲೇ 36 2 18 36. ಈ 18ನ್ನ ಮ್ಯಾಲಿನ ಸಂಖ್ಯೆ ಗುಣಿಸ್ಬಿಡ್ರಿ. 18 1 18
ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ನಿಮಗೆಲ್ಲರೂ ಪ್ರಾಕ್ಟೀಸ್ ಆಗಿದೆ ಅನ್ಕೋತೀನಿ. ನೀವೆಲ್ಲರೂ ಈ ರೀತಿ ಪ್ರಶ್ನೆಯನ್ನು ಬಿಡಿಸ್ತೀರಿ ಅಂತಲೂ ಅನ್ಕೋತೀನಿ. ಓಕೆ, ರೈಟ್. ಇನ್ನು ಬೇಸಿಕ್ ಮೆಥಡ್ ಹೆಂಗೆ, ಸ್ಪೀಡ್ ಕೊಟ್ರಲ್ಲಿ ಮೊದಲಿಗೆ ಆ್ಯಕ್ಚುಯಲ್ ಸ್ಪೀಡ್ 3 ಇದ್ರೆ ಅವ್ರು ಹೋಗತ್ತಾರೆ ಅಷ್ಟ 1. ಓಕೆ, ಇಲ್ಲಿ ಕೊಟ್ಟದ್ದು ಟೈಮ್. ಸ್ಪೀಡನ್ನ ಟೈಮಿಗೆ ಬದಲು ಮಾಡ್ಕೋಬೇಕಂದ್ರೆ ಟೈಮ್ ಏನಾಗ್ತತಿ, ಉಲ್ಟಾ ಆಗ್ತದೆ. 1 ಈ ಕಡೆ ಬರ್ತೈತಿ, 3 ಈ ಕಡೆ ಬರ್ತದೆ. ಓಕೆ, ಹಂಗಾರೆ ಇಲ್ಲಿ ಟೈಮ್ ಎಷ್ಟು ಹೆಚ್ಚಾಗೈತಿ ನೋಡ್ರಿ, 2 ಹೆಚ್ಚಾಗೈತಿ. ಟೈಮ್ ಎಷ್ಟು ಹೆಚ್ಚಾಗೈತಿ, 2. ಟೈಮ್ ಎಷ್ಟು ಹೆಚ್ಚಾಗೈತಿ, 2. 2 ಹೆಚ್ಚಾಗೈತಿ. ಆದರೆ ಆ್ಯಕ್ಚುಲಾಗಿ ಎಷ್ಟು ಹೆಚ್ಚಾಗೈತಿ, 36 ಹೆಚ್ಚಾಗೈತಿ. 2 ಅಂದ್ರೆ 36. ಓಕೆ, ಏನು ಕಂಡುಹಿಡಿಬೇಕು, ಆ್ಯಕ್ಚುಯಲ್ ಕಂಡುಹಿಡಿಬೇಕು. ಆ್ಯಕ್ಚುಯಲ್ ಎಷ್ಟೈತಿ, 1. 1 ಅಂದ್ರೆ ಎಷ್ಟು, 2 1 2 18 18 ಬಂತು. ಇಷ್ಟೆಲ್ಲ ಯಾಕೆ ಮಾಡಬೇಕು, ಡೈರೆಕ್ಟ್ 2 ವ್ಯತ್ಯಾಸ, 2 18 36, 18 1 18 ಮುಗೀತಪ್ಪ. ಓಕೆ, ನೀವು ವಿಡಿಯೋವನ್ನು ಲೈಕ್ ಮಾಡಿರಿ. ಲೈಕ್ ಮಾಡೋದ್ರಿಂದ ಏನಾಗ್ತದೆ, ನಮಗೂ ಕೂಡ ನೆಕ್ಸ್ಟ್ ಕ್ಲಾಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ತದೆ. ಓಕೆ, ಒಂದು ಪುಸ್ತಕವನ್ನು 1020ಕ್ಕೆ ಖರೀದಿಸಿ 1224ಕ್ಕೆ ಮಾರಾಟ ಮಾಡಲಾಗುತ್ತದೆ. ಹಾಗಾದರೆ ಶೇಕಡಾವಾರು ಲಾಭವನ್ನು ಕಂಡುಹಿಡಿಯಿರಿ. 1020ಕ್ಕೆ ತೊಗೊಂಡನ 1224ಕ್ಕೆ ಮಾರ್ಯಾಣ. ಎಷ್ಟು ರೂಪಾಯಿ ಲಾಭ ಆಗೈತಿ ಹಂಗಾರೆ ಇಲ್ಲಿ 20ರಿಂದ 24 ಅಂದ್ರೆ 4 ರೂಪಾಯಿ ಆಗೈತಿ. 1000ರಿಂದ 1200 ಅಂತಂದ್ರೆ 200 ರೂಪಾಯಿ ಲಾಭ ಆಗೈತಿ. 204 ರೂಪಾಯಿ ಲಾಭ ಆಗೈತಿ. ಎಷ್ಟು ರೂಪಾಯಿ ಒಳಗೆ, 1020 ರೂಪಾಯಿ ಒಳಗೆ ಖರೀದಿ ಮಾಡಿದ್ದ, ಹೌದಲ್ಲ. ಖರೀದಿ ಮಾಡಿದ್ರಾಗ ಲಾಭ ಆಕತಿ. ಖರೀದಿ ಮಾಡಿದ ಇಷ್ಟಕ್ಕಂದ್ರೆ ಅದನ್ನು ಕೆಳಗೆ ಬರ್ಕೊಂಡ್ವಿ. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸಿದ್ವಿ. 10ರಿಂದ 10 ಹೋಯ್ತು. 102 1 102 2 2 ಇಂಟು 10 ಅಂದ್ರೆ 20%. ಈಸಿಯಾಗಿರುವಂತಹ ಪ್ರಶ್ನೆ ಆಗಿತ್ತು. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಪ್ರಶ್ನೆ ಅದ, ಕಡ್ತಾ ಹೊಡಿರಿ. ಫಸ್ಟ್ ಭಾಗಾಕಾರ, ಗುಣಾಕಾರ, ಪ್ಲಸ್ ಮೈನಸ್. 12 1 12 5 ಮೈನಸ್ ಮೈನಸ್ ಹೋಯ್ತು. ಓಕೆ, -9 ಐತಿ, ಇಲ್ಲಿ ಮೈನಸ್ ಐತಿ, ಮೈನಸ್ 8 4 32. ಎಂತ 32, ಪ್ಲಸ್ ಮೈನಸ್ ಏನಾಕೈತಿ, ಮೈನಸ್. ಎಲ್ಲ ಮೈನಸ್ ತಾವಂದ್ರೆ ಕೂಡಿಸ್ಬಿಡ್ರಿ. 32 9 41 41 5 46. ಆಪ್ಷನ್ 2 ಸರಿಯಾದ ಉತ್ತರ ಆಗಿರುವಂಥದ್ದು. ಮುಂದಿನ ಪ್ರಶ್ನೆ, 2 ಸಿಲಿಂಡರ್ಗಳ ಪಾದ ತ್ರಿಜ್ಯ ಅನುಪಾತ 7:4:5 ಆಗಿದೆ. ಓಕೆ, ಅವುಗಳ ಎತ್ತರದ ಅನುಪಾತ 5:2 ಆಗಿದ್ದರೆ ಅವುಗಳ ಗಣಫಲದ ಅನುಪಾತ ಎಷ್ಟು ಅಂತ ಕೇಳಿದರೆ, ನಿಮ್ಮೆಲ್ಲರಿಗೂ ಸಿಲಿಂಡರ್ನ ವಾಲ್ಯೂಮ್ನ ಫಾರ್ಮುಲಾ ಗೊತ್ತಿರಬೇಕು. 5r²h ಇದು ಸಿಲಿಂಡರ್ನ ಘನಫಲದ ಫಾರ್ಮುಲಾ. ಓಕೆ, ಹಂಗಾರೆ ಇಲ್ಲಿ ನೋಡ್ರಿ, ಆರ್ ಅಂದ್ರೆ ತ್ರಿಜ್ಯ ಏನಾಗಬೇಕು, ಇಲ್ಲಿ ಸ್ಕ್ವೇರ್ ಆಗಬೇಕು. ಹೈಟ್ ಆ್ಯಸ್ ಇಟ್ ಈಸ್ ಇರಬೇಕು. ಓಕೆ, ನಾನು ನಿಮ್ಗೆ ಪೂರ್ತಿ ಡೀಟೇಲ್ ಆಗಿ ಬರೋದು ತೋರಿಸ್ತೀನಿ, ಆಮೇಲೆ ಡೈರೆಕ್ಟ್ ಹೆಂಗೆ ಮಾಡ್ಬೇಕಂತ ಹೇಳ್ತೀನಿ. ಮೊದಲೇ ಸಿಲಿಂಡರ್ ತೊಗೊಂಡು ಪೈ ಬರ್ದ್ವಿ. r² ಅಂದ್ರೆ ತ್ರಿಜ್ಯನ ಸ್ಕ್ವೇರ್ ಮಾಡಬೇಕು. 4 4 16. ಎಚ್ ಹೈಟ್ ಎಷ್ಟೈತಿ, 5. ಇದು ಹೈಟ್ ಎಷ್ಟೈತಿ, 5. ಇಲ್ಲಿ ಐತಿ ಹೈಟ್ ಎಷ್ಟೈತಿ, 5 ಆ್ಯಸ್ ಇಟ್ ಈಸ್ ಬರ್ತೀವಿ. ಭಾಗಿಸು ಇದ್ರದ್ದು ಪೈ r² ಅಂದ್ರೆ ತ್ರಿಜ್ಯವನ್ನು ಸ್ಕ್ವೇರ್ ಮಾಡ್ಬೇಕು. 5ರ ಸ್ಕ್ವೇರ್ ಮಾಡಿದ್ರೆ 25 ಗುಣಿಸು ಹೈಟ್ ಎಷ್ಟೈತಿ, 2 ಐತಿ, 2 ಬರ್ತದೆ. ಪೈಯಿಂದ ಪೈ ಹೋಯ್ತು. ಓಕೆ, 5 1 5 5 2 1 2 8 ಮ್ಯಾಗ 8 ಐತಿ, ಕೆಳಗೆ 5 ಐತಿ. 8:5 ಸರಿಯಾದ ಉತ್ತರ ಆಗಿತ್ತು. ನೋಡ್ರಿ, ಈ ಪೈ ಅಂತೂ ಹೆಂಗೋ ಕ್ಯಾನ್ಸಲ್ ಆಗೇ ಬಿಡ್ತದೆ. ಹಂಗಾರೆ ಇದನ್ನ ಏನು ಮಾಡ್ಬೇಕು ನಾವು, ತ್ರಿಜ್ಯ ಸ್ಕ್ವೇರ್ r². ಹಂಗಾರೆ ಇದನ್ನ ಏನು ಬರ್ತೀರಿ, 4 4 16 5 5 25 ಗುಣಿಸು. ಇದು ಆ್ಯಸ್ ಇಟ್ ಈಸ್ ಇರ್ತೈತಿ. 5:2 5 1 5 5 2 1 2 8 ಇಷ್ಟ ಮಾಡಿದ್ರೆ ಮುಗಿದು ಹೋಗಿಬಿಡ್ತದೆ. ಓಕೆ, ನೆಕ್ಸ್ಟ್ 5 ಖರೀದಿಸಿದರೆ 3 ಉಚಿತ. 5 ಖರೀದಿಸಿದರೆ 3 ಉಚಿತ. ಇದರದ್ದು ಪರಿಣಾಮಕಾರಿ ರಿಯಾಯಿತಿ ಕಂಡುಹಿಡಿಬೇಕು. ಭಾಳ ಈಸಿ ಪ್ರಶ್ನೆ. ಎಷ್ಟು ಉಚಿತ ಕೊಟ್ಟಾನು, 3 ಉಚಿತ ಕೊಟ್ಟಾನು. 3 ಬರ್ಕೊಂಡ್ರಿ. ಅವ ತನ್ನ ಕಡೆಯಿಂದ ಕೊಟ್ಟದ್ದೆಷ್ಟು, 5 ಕೊಟ್ಟಾನ, ಮತ್ತು ಇಲ್ಲಿ 3 ಕೊಟ್ಟಾನ. ಅಂದ್ರೆ ತನ್ನ ಕಡೆಯಿಂದ ಕೊಟ್ಟದ್ದೆಷ್ಟು, 8. ಅದನ್ನ ಎಲ್ಲಿ ಬರಿತೀರಿ, ಕೆಳಗೆ ಬರ್ಕೋತೀರಿ. ಶೇಕಡಾಕ್ಕೆ ಬದಲು ಮಾಡ್ತೀರಿ ಅಂದ್ರೆ 100ರಿಂದ ಗುಣಿಸ್ತೀರಿ. 8 1 8 3 24 6 8 7 56 37.5 ಶೇಕಡ ಸರಿಯಾದ ಉತ್ತರ ಆಗಿತ್ತು. 3/8 ಭಿನ್ನ ರಾಶಿಯ ಬೆಲೆ ಏನಿರ್ತದೆ, 37.5 ಇರ್ತದೆ. ಅದನ್ನು ಕೂಡ ನೀವು ಡೈರೆಕ್ಟಾಗಿ ಮಾಡ್ಕೋಬೋದಾಗಿತ್ತು. ನೆಕ್ಸ್ಟ್
ಒಂದೇ ಬಡ್ಡಿ ದರದಲ್ಲಿ 2 ವರ್ಷಗಳವರೆಗೆ ಸಿಗುವ ಸರಳ ಬಡ್ಡಿಯು 42 ರೂಪಾಯಿ ಆಗಿದೆ. ಚಕ್ರ ಬಡ್ಡಿ 49 ರೂಪಾಯಿ ಆಗಿದ್ರೆ ಅಸಲು ಮೊತ್ತ ಎಷ್ಟು? ನಾನು ನಿಮಗೆ ಹೇಳಿದ್ದೀನಿ ಯಾವ ರೀತಿ ಮಾಡ್ಬೇಕಂತ. ಅಸಲು ಎಷ್ಟಿತ್ತು ಗೊತ್ತಿಲ್ಲ. ಸರಳ ಬಡ್ಡಿ 2 ವರ್ಷಕ್ಕೆ 42 ರೂಪಾಯಿ ಬಂದೈತೆ. ಹಂಗಾರೆ ಒಂದು ವರ್ಷಕ್ಕೆ ಎಷ್ಟೆಷ್ಟು ಬಂದಿರ್ತೈತಪ್ಪ? 21 ರೂಪಾಯಿ 21 ರೂಪಾಯಿ ಬಂದಿರ್ತೈತೆ. ಹೌದೋ ಇಲ್ಲ? 2 ವರ್ಷಕ್ಕೆ 42 ಅಂದ್ರೆ ಒಂದು ವರ್ಷಕ್ಕೆ ಎಷ್ಟು ಬಂದಿರ್ತೈತಿ? 21 ರೂಪಾಯಿ 21 ರೂಪಾಯಿ. ಈ ಚಕ್ರ ಬಡ್ಡಿ ಎಷ್ಟು ಬಂದೈತೆ ನೋಡ್ರಿ? 49 ರೂಪಾಯಿ. ಹಂಗಾರೆ ಇದು 49 ರೂಪಾಯಿ ಎದಕ್ಕೆ ಬಂದೈತಿ? ಈ ಬಡ್ಡಿ ಮ್ಯಾಗ ಬಡ್ಡಿ ಬಂದಿರ್ತೈತಲ್ಲ ಅದಕ್ಕೆ ಇದೇನಾಗಿರ್ತೈತಿ? 49. ಹಂಗಾರೆ ಎಷ್ಟು ಹೆಚ್ಚಿಗೆ ಐತಿ ನೋಡ್ರಿ ಇದು? 7 ಹೆಚ್ಚಿಗೆ. 7 ರೂಪಾಯಿ ಎದಕ್ಕೆ ಬಡ್ಡಿ ಬಂದೈತೆ ಅಂದ್ರೆ ಈ ಬಡ್ಡಿಗೆ ಎಕ್ಸ್ಟ್ರಾ ಏನಾಗಿರ್ತದೆ? ಇದು ಬಡ್ಡಿ ಬಂದಿರ್ತದೆ. ಅರ್ಥ ಆತ್ಲ ಎಲ್ಲರಿಗೂ? ನಾನು ನಿಮ್ಗೆ ಇದೆಲ್ಲ ತಿಳಿಲ್ಲ ಅಂತ ಇಷ್ಟು ಬರೀತೀನಿ. ನೀವು ಬರೀಬೇಕಾಗಿದೆ ಅಷ್ಟೇ. 21 ಇದು ಎಕ್ಸ್ಟ್ರಾ 7 ಮುಗೀತು. ಹೆಂಗೆ ಮಾಡಬೇಕು? ಅಸಲು ಭಾಗಿಸು ಬಡ್ಡಿ. ನೀವು ಆಲ್ರೆಡಿ ಇದನ್ನು ಮಾಡಿದಿರಿ. ಅಸಲು ಭಾಗಿಸು ಬಡ್ಡಿ ಈಸ್ ಈಕ್ವಲ್ ಟು ಬಡ್ಡಿ ಭಾಗಿಸು ಬಡ್ಡಿ. ಓಕೆ, 7 ಒಂದ್ಲೆ 7 ಮೂರ್ಲೆ 3 ಇಲ್ಲಿ ಭಾಗಾಕಾರದಾಗಿದ್ದು ಈ ಕಡೆ ಹೋದ್ರೆ ಏನಾಯ್ತು? ಗುಣಾಕಾರ. 21 ಇಂಟು 3 ಅಂದ್ರೆ 63. ನೀವು ಫಾರ್ಮುಲಾ ಆಮೇಲೆ ಬಡ್ಡಿ ದರ ಕಂಡುಹಿಡ್ಕೊಂಡು ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ ಇದರಲ್ಲಿ. ನೀವು ಮಾಡಬೇಕಾಗಿದ್ದು ಇಷ್ಟ. ಇದನ್ನು 2 ಭಾಗ ಮಾಡ್ಕೊರಿ. 2 ಭಾಗ ಮಾಡ್ಕೊಂಡ್ರೆ ಎಷ್ಟು ಬಂತಪ್ಪ? 21 ಬಂತು. ಹೌದಾ? ಅಸಲು ಭಾಗಿಸು 21 ಈಸ್ ಈಕ್ವಲ್ ಟು ಬಡ್ಡಿ 21. ನೆಕ್ಸ್ಟ್ ಇದು ಎಷ್ಟು ಡಿಫ್ರೆನ್ಸ್ ಐತಿ? 7. ಇಷ್ಟ ಮ್ಯಾಕ್ಸಿಮಮ್ ಇಷ್ಟ ಮಾಡ್ಬೇಕು ನೀವು. ಓಕೆ, ಜಸ್ಟ್ ಟ್ರೈ ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ, ಬಂದೇ ಬರ್ತದೆ. ಓಕೆ ಓಕೆ ಈ ಕೆಲವೊಂದಿಷ್ಟು ಒಂದು 2-3 ಪ್ರಶ್ನೆಗಳಲ್ಲಿ ಕನ್ನಡ ಇಲ್ಲ, ಅದಕ್ಕೋಸ್ಕರ ನಾನು ನಿಮ್ಗೆ ಟ್ರೈ ಮಾಡ್ತೀನಿ ಕನ್ನಡ ಒಳಗೆ ಹೇಳಕ್ಕೆ. ಓಕೆ, ದ ಎಕ್ಸ್ಪೆಂಡಿಚರ್ ಆಫ್ ಸುಧಾ ಈಸ್ 125 ಮೋರ್ ದೆನ್ ಹರ್ ಸೇವಿಂಗ್. ಇದರ ಅರ್ಥ ಏನಪ್ಪ ಅಂತಂದ್ರೆ ಸುಧಾಂದು ಏನು ಉಳಿತಾಯ ಮಾಡ್ತಿದ್ಲ ಆ ಉಳಿತಾಯ ಮಾಡೋಕ್ಕಿಂತ ಖರ್ಚು ಎಷ್ಟೈತಿ? 125% ಹೆಚ್ಚೈತಿ. ಒಂದು ಇನ್ಕಮ್ ಇರ್ತೈತಿ, ಒಂದು ಸೇವಿಂಗ್ ಇರ್ತೈತಿ, ಒಂದು ಎಕ್ಸ್ಪೆಂಡಿಚರ್ ಖರ್ಚು ಇರ್ತೈತಿ. ಆಕೆ ಸುಧಾ ಏನು ಮಾಡ್ತಾಳು? 100 ರೂಪಾಯಿ ಉಳಿಸಿರ 125 ರೂಪಾಯಿ ಹೆಚ್ಚಿಗೆ 125% ಏನು ಮಾಡ್ತಾಳೆ? ಆಕೆ ಖರ್ಚು ಹೆಚ್ಚಿಗೆ ಮಾಡ್ತಾಳೆ. 100 ರೂಪಾಯಿಗೆ 125 ಖರ್ಚು ಅಂತಂದ್ರೆ ಎಷ್ಟಾಯಿತು? 225 ಆಯ್ತು. ಹೌದಾ? ಹಂಗಾರೆ ಆಕೆ ಇನ್ಕಮ್ ಎಷ್ಟಾಯ್ತು? 100 ರೂಪಾಯಿ ಉಳಿಸ್ತಾಳು, 225 ರೂಪಾಯಿ ಖರ್ಚು ಮಾಡ್ತಾಳೆ ಅಂದ್ರೆ ಆಕೆ ಇನ್ಕಮ್ ಎಷ್ಟು ಇರ್ತೈತಿ? 325. ಹೌದಲ್ಲ? ರೈಟ್. ಓಕೆ, ಈಗ ಇದನ್ನು ಸಿಂಪ್ಲಿಫೈ ಮಾಡ್ಕೊರಲ್ಲ. ಸಿಂಪ್ಲಿಫೈ ಮಾಡ್ಕೊಂಡು 25ರಿಂದ ಕಡ್ತಾ ಹೊಡ್ಕೊಂಬಿಡು. 25 ಒಂದ್ಲೆ 25 ಮೂರ್ಲೆ 25 ನಾಲ್ಕಲೆ 25 9ಲೆ. ಆಯಿತಾ? ಮುಗೀತು ಇಷ್ಟು. ಓಕೆ, ಮುಂದೇನು ಕೊಟ್ಟರು? ಹರ್ ಎಕ್ಸ್ಪೆಂಡಿಚರ್ ಇನ್ ಡಿಕ್ರೀಸಸ್ ಬೈ 14%. ಆಕಿ ಎಕ್ಸ್ಪೆಂಡಿಚರ್ ಖರ್ಚು ಏನಾಕತಿ? 14% ಕಡಿಮೆ ಆಕತಿ. 14% ಕಡಿಮೆ ಮಾಡ್ಕೊಂಬಿಡ್ರಿ. ಓಕೆ, ನೀವು ಇದ್ರಾಗ 14% ಕಡಿಮೆ ಮಾಡ್ಕೊಂಡ, ಇದ್ರಾಗ 38% ಹೆಚ್ಚಿಗೆ ಮಾಡ್ಕೊಂಡು ಇದನ್ನೆಲ್ಲ ಮಾಡೋಕೆ ಹೋಗ್ಬೇಡ್ರಿ. ನೀವು ಡೈರೆಕ್ಟ್ ಮೆಥಡ್ ಇದು ನಿಮ್ಗೆ ಬೆಸ್ಟ್ ಮೆಥಡ್ ಹೇಳ್ತೀನಿ, ತಿಳ್ಕೊಂಬಿಡ್ರಿ. ಹರ್ ಸೇವಿಂಗ್ ಇನ್ಕ್ರೀಸ್ಡ್ ಬೈ 38%. ಹೆಚ್ಚಾಗೈತೆ ಅಂದ್ರೆ 38% ಹೆಚ್ಚಾಗೈತಿ. ಓಕೆ, ಹಂಗಾರೆ ಇನ್ಕಮ್ ಎಷ್ಟು ಹೆಚ್ಚಾಗಿರ್ತೈತಿ? ಅದಕ್ಕೆ ಅದನ್ನ ಏನು ಅನ್ಕೊಂಡ್ವಿ? ಎಕ್ಸ್ ಅನ್ಕೊಂಡು ಮುಗದ ಹೋತ್ ಲೆಕ್ಕ ನಮ್ಮ ಲೆಕ್ಕ ಮುಗಿತೀಗ ನೋಡ್ರಿ. 14 126 ಎಂಥ 26 ಮೈನಸ್. ಓಕೆ, 38 ನಾಲ್ಕಲೆ 8 ನಾಲ್ಕಲೆ 32 3 ನಾಲ್ಕಲೆ 12 3 15 ಎಷ್ಟು? ಪ್ಲಸ್ 152. ಹಂಗಾರೆ 13 ಇಂಟು ಎಕ್ಸ್ ಅಂದ್ರೆ 13x. ಓಕೆ, 13x ಈಸ್ ಈಕ್ವಲ್ ಟು 152ರಾಗ 26 ಹೋದ್ರೆ ಎಷ್ಟು ಬಂತು? 26 ಬಂತು. 13 ಒಂದ್ಲೆ 13 ಎರಡ್ಲೆ ಎಕ್ಸ್ನ ಬೆಲೆ ಎಷ್ಟು ಬಂತಪ್ಪ? 2. ಎಕ್ಸ್ನ ಬೆಲೆ ಎಷ್ಟು ಬಂತು? 2% ಹೆಚ್ಚಾಗಿದೆ. ಡೈರೆಕ್ಟ್ ಮೆಥಡ್. ನೀವು ಇದ್ರಾಗ 14% ಕಡಿಮೆ ಮಾಡ್ಕೊಂಡು ಇದ್ರಾಗ 38% ಹೆಚ್ಚು ಮಾಡ್ಕೊಂಡು ಕುಂತ್ರೆ ಯಾವಾಗ ಲೆಕ್ಕ ಮಾಡೋದಾಕತಿ? ಸಿಂಪಲ್ ಆಗಿರುವಂತಹ ಮೆಥಡ್ ಅದ. ಫಸ್ಟ್ ಏನು ಮಾಡ್ತೀರಿ? ಕೊಟ್ಟದನ್ನ ಬರ್ಕೊಂಡ್ರಿ. ಆಕಿ ಇನ್ಕಮ್ ಐತ್ಲ, ಆಕಿ ಎಕ್ಸ್ಪೆಂಡಿಚರ್ ಐತ್ಲ, ಆಕಿ ಸೇವಿಂಗ್ಗಿಂತ 125% ಹೆಚ್ಚೈತೆ ಅಂದ್ರೆ 100 ಇದ್ರೆ ಇದು ಎಷ್ಟು ಇರ್ತೈತಿ? 220 ಇರ್ತೈತಿ. ಹಂಗಾರೆ ಟೋಟಲ್ ಇನ್ಕಮ್ ಎಷ್ಟು ತೆಗೆದು? 325. ಇದನ್ನು ಸಿಂಪ್ಲಿಫೈ ಮಾಡ್ಕೊರಿ. ಎಷ್ಟು? 25ರಿಂದ ಹೊಡ್ರಿ. 25 13ಲೆ 25 ನಾಲ್ಕಲೆ 25 9ಲೆ. ಹಂಗಾರೆ ಎಷ್ಟು ಪರ್ಸೆಂಟ್ ಕಡಿಮೆ ಆಗೈತಿ? ಇಲ್ಲಿ ಎಕ್ಸ್ಪೆಂಡಿಚರ್ 14% ಕಡಿಮೆ ಆಗೈತಿ, ಅದಕ್ಕೆ -14 ಬರ್ಕೊಂಡ್ರಿ. 30% ಸೇವಿಂಗ್ ಹೆಚ್ಚಾಗೈತಿ ಅಂದ್ರೆ 38% ಪ್ಲಸ್ ಬರ್ಕೊಂಡ್ರಿ. ಇನ್ಕಮ್ ಎಷ್ಟು ಹೆಚ್ಚಾಗೈತಿ? ಅದಕ್ಕೆ ಎಕ್ಸ್ ಬರ್ಕೊಂಡ್ರಿ. 13 ಇಂಟು ಎಕ್ಸ್ 4 ಇಂಟು 38 14 ಇಂಟು 9 ಮಾಡಿರಿ. ಎಷ್ಟು ಬಂತು? 13xನ ಬೆಲೆ 26 ಬಂತು, ಎಕ್ಸ್ನ ಬೆಲೆ 2 ಬಂತು. ಅದೇ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಓಕೆ, ನೆಕ್ಸ್ಟ್ 9, 18, 23ರಿಂದ ಭಾಗಿಸಿದಾಗ ಪ್ರತಿ ಸಂದರ್ಭದಲ್ಲೂ 5ಅನ್ನು ಶೇಷವಾಗಿ ಉಳಿಸುವ ಅತಿ ದೊಡ್ಡ 4 ಅಂಕಿಯ ಸಂಖ್ಯೆ ಇದಾಗಿದೆ ಅಂತ ಹೇಳ್ತಾರೆ. 9ರಿಂದ ಭಾಗ ಹೊಡಿಬೇಕು, 18ರಿಂದ ಹೋಗ್ಬೇಕು, 23. ನಮಗೆ ಏನು ಬೇಕು? 9ರಿಂದ ಹೊಡೆದ್ರೆ ಸಾಕಿ. 5 ಶೇಷ ಉಳಿಸಾತೈತಂದ್ರೆ 5 ಏನು ಮಾಡೋಣ? ತೆಗೆದುಬಿಡೋಣ. ಪೂರ್ತಿ ಭಾಗ ಹೋಗ್ಬೇಕಂದ್ರೆ ಏನು ಮಾಡ್ಬೇಕು? 5 ತೆಗಿಬೇಕು. ಇಲ್ಲ ಅಂದರೆ ನೀವು ಇನ್ನೊಂದು ಐತಿ ಮೆಥಡ, ಅದ್ರೊಳಗನ ಹೆಂಗೆ
5 ಕಡ್ತ ಮಾಡ್ಕೋಬೇಕು ನೋಡ್ರಿ. ಇದರೊಳಗೆ 5 ತೆಗೆದುಬಿಡು ಇರ್ಲಿಕ್ಕೆ ಮೊದಲ 9 9 5 8 5 ತೆಗೆದು ಇದ್ರೊಳಗೂ 5 ತೆಗೀನು 9 9 3 0 ಇದ್ರೊಳಗೂ 5 ತೆಗೀನು 9 9 3 6 ಇದ್ರೊಳಗೂ 5 ತೆಗೀನು 9 9 1 6 ತೆಗೆದಿವೆ. 9ರಿಂದ ಬಾ ಹೋಗ್ಬೇಕಂದ್ರೆ ಎಲ್ಲ ಸಂಖ್ಯೆಗಳ ಮೊತ್ತ 9 ಆಗಬೇಕು. ಇದು 9 ಐತಿ ಹೋಯ್ತು, ಇದು 9 ಐತಿ ಹೋಯ್ತು. 8 5 13 ಆಗತ್ತೈತಿ. 13 ಅಂದ್ರೆ 9 ಆಗಂಗಿಲ್ಲ, ಸೊ ಇದು ಕ್ಯಾನ್ಸಲ್. ಓಕೆ, 9 ಹೋತು 9 ಹೋತು 3 0 3 ಆಕತಿ. ಇದು 9 ಆಗಂಗಿಲ್ಲ, ಕ್ಯಾನ್ಸಲ್. ಇದು 9 ಐತಿ, ಇದು 9 ಐತಿ. 3 6 9 ಆಕತಿ. ಈ ಸಂಖ್ಯೆ ಕಂಪ್ಲೀಟ್ 9ರಿಂದ ಬಾ ಹೋಗ್ತದೆ. ಇದು 9 ಐತಿ, ಇದು 9 ಐತಿ. ಇದು 1 6 ಐತಿ, 7 ಆಕತಿ. ಸೊ ಇದು ಕ್ಯಾನ್ಸಲ್. ಒಂದೇ ಆಪ್ಷನ್ ಇತ್ತು ಇದು. ನಾವು ಇಲ್ಲಿ ಮೈನಸ್ ಮಾಡ್ಕೊಳ್ಳಬೇಕಾಗಿತ್ತು, ಇಲ್ಲಲ್ಲ. ಹೆಂಗೆ ನೋಡ್ರಿ, ಇದು 9 ಐತಿ ಹೋಯ್ತು, ಇದು 9 ಐತಿ ಹೋಯ್ತು. ಈ 6ರಾಗ 5 ಕಳೆದು ಬಿಡಲ್ಲ, ಇಲ್ಲೇ ಡೈರೆಕ್ಟ್ 6ರಾಗ 5 ಕಳೆದ್ರೆ 1 ಆಯ್ತು. 1 3 4 ಆಕತಿ. ಇದು ಕ್ಯಾನ್ಸಲ್. ಅರ್ಥ ಆಯ್ತಲ್ಲ ನಾ ಏನು ಹೇಳ್ತೀನಿ? ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ 9 ಐತಿ, ಇದು 9 ಐತಿ, ಇಲ್ಲಿ 3 ಐತಿ, ಇಲ್ಲಿ 5 ಕಳೆದು ಬಿಡಲ್ಲ. 5ರಾಗ 5 ಹೋದ್ರೆ 0 ಉಳಿತು. ಹಂಗಾರೆ 3 ಉಳಿತೈತಿ. ಇದು ಕ್ಯಾನ್ಸಲ್. ಓಕೆ, ಇದು 9 ಐತಿ, ಓಕೆ, ಇದು 9 ಐತಿ, ಓಕೆ. 4 1 5, 5ರಾಗ 5 ಕಳೆದ್ರೆ 0 ಉಳಿಯತೈತಿ. ಸೊ ಇದು ಕಂಪ್ಲೀಟ್ 9ರಿಂದ ಬಾ ಹೋಗತ್ತೆ. ಇದು 9 ಐತಿ, ಓಕೆ, ಇದು 9 ಐತಿ, ಓಕೆ. 2 1 3, 3ರಾಗ 5 ಕಳೆದ್ರೆ -2 ಆಗ್ತೈತಿ. ಸೊ ಇದು ಕ್ಯಾನ್ಸಲ್. ಅರ್ಥ ಆಯ್ತಲ್ಲ? ನಾವು ಮೈನಸ್ ಮಾಡ್ಕೊಳ್ಳೋ ಬದಲಿ ಡೈರೆಕ್ಟ್ ಇಲ್ಲಿನ ವಿಚಾರ ಮಾಡ್ಕೋಬಹುದು. ನೀವು ಈ ರೀತಿ ವಿಚಾರ ಮಾಡ್ರಿ ಅಂತ ನಿಮಗೆ ಹೇಳತ್ತೀನಿ ಅಷ್ಟೇ. ಓಕೆ, ನೆಕ್ಸ್ಟ್ ಮೀನ್ ಪ್ರಪೋರ್ಷನ್. ಮೀನ್ ಪ್ರಪೋರ್ಷನ್ ಅಂತಂದ್ರೆ ಏನಪ್ಪ? ಮಧ್ಯ ಸಮಾನುಪಾತ. ಗೊತ್ತಿರಲಿ. ಓಕೆ, ಕನ್ನಡ ಕ್ವಶನ್ ಇಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಮಧ್ಯ ಸಮಾನುಪಾತ 25 ಮತ್ತು n ಅನ್ನುವಂತಹ ಸಂಖ್ಯೆಗಳ ಮಧ್ಯ ಸಮಾನುಪಾತ. ಮಧ್ಯ ಸಮಾನುಪಾತ ಹೆಂಗೆ ಕಂಡುಹಿಡಿತೀವಿ ನಾವು? √AB. ಹಂಗಾರೆ √25 ಮತ್ತು n ಅನ್ನುವಂತಹ ಸಂಖ್ಯೆ ಇದು ಏನೈತಪ್ಪ ಅಂದ್ರೆ 2 ಟೈಮ್ಸ್ ಆಫ್ ಮೀನ್ ಪ್ರಪೋರ್ಷನ್ ಆಫ್ 15 and 35. 15 ಮತ್ತು 35ರ ಮಧ್ಯ ಸಮಾನುಪಾತದ 2 ಪಟ್ಟದ. 25 ಇಂಟು n ಮಧ್ಯ ಸಮಾನುಪಾತ ಈ 13 ಇಂಟು 35ರ 2 ಪಟ್ಟದ. 2 ಪಟ್ಟಿರೋದಕ್ಕೋಸ್ಕರ ನಾ ಏನು ಬರ್ದಿನಿ ಇಲ್ಲಿ? 2 ಅಂತ ಬರ್ದಿನಿ. ಓಕೆ, ಈ ಸ್ಕ್ವೇರ್ ರೂಟನ್ನು ಈ ಕಡೆ ಕಳಿಸ್ರೆ ಇದು ಸ್ಕ್ವೇರ್ ಆಕತಿ, ಇದು ಸ್ಕ್ವೇರ್ ಆಕತಿ. ಆಕತ್ತೋ ಇಲ್ಲೋ? ಹಾಂ, ಓಕೆ. 25 ಇಂಟು n ಆಯಿತು. 2ನ್ನ ಸ್ಕ್ವೇರ್ ಮಾಡಿದರೆ 4 ಆಯಿತು. ಈ ಸ್ಕ್ವೇರ್ ರೂಟು ಸ್ಕ್ವೇರ್ ಮಾಡಿದರೆ ಏನಾಯಿತು? 13 ಇಂಟು 35 ಆಯಿತು. ಸ್ಕ್ವೇರ್ ರೂಟ್ ಏನಾಯ್ತದೆ? ಕ್ಯಾನ್ಸಲ್ ಆಗ್ತದೆ. ಮುಗಿತು ಲೆಕ್ಕ. 5 5 25, 5 7 35. ಓಕೆ, ಇಲ್ಲಿ ಬರ್ಕೋಬೇಕಾದ್ರೆ ತಪ್ಪು ಬರ್ಕೊಂಡೆ ನೋಡ್ರಿ. 15 ಮತ್ತು 35 ಏನದು? 15 ಮತ್ತು 35. ಓಕೆ, 5 1 5 3 4 3 12 12 7 84. ಹಂಗಾರೆ n ಬೆಲೆ ಎಷ್ಟು ಬಂತು? 84. ಈಸಿಯಾಗಿರುವಂತಹ ಪ್ರಶ್ನೆ ಆಗಿತ್ತು. ಅವ್ರು ಏನು ಕೊಟ್ರ ಅದನ್ನಷ್ಟ ಬರ್ಕೊಂಡಿವಿ ಅಷ್ಟೆ. ಓಕೆ, ಮಧ್ಯ ಸಮಾನುಪಾತ ಈ 25 ಮತ್ತು n ಮಧ್ಯ ಸಮಾನುಪಾತ 15 ಮತ್ತು 35ರ ಮಧ್ಯ ಸಮಾನುಪಾತದ 2 ಪಟ್ಟು ಇದೆ ಅಂತ ಹೇಳಿದ್ರೆ ಅದಕ್ಕೆ ಅದನ್ನಷ್ಟ ಬರ್ಕೊಂಡಿವಿ. ಓಕೆ, ನೆಕ್ಸ್ಟ್ ಇದು ಕೂಡ ಕನ್ನಡ ಇಲ್ಲಿ ನೋಡ್ರಿ. The first and second and fourth numbers of the proportion are 31, 12 and 156 respectively. Third number is ಅಂದ್ರೆ ಮೊದಲನೆಯ ಸಂಖ್ಯೆ ಕೊಟ್ರ, ಎರಡನೆಯ ಸಂಖ್ಯೆ ಕೊಟ್ರ, 3 4 ಸಂಖ್ಯೆ ಇರ್ತವೆ ಯಾವಾಗಲೂ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಈ ರೀತಿ. ಓಕೆ, 1ನೇ ಟರ್ಮ್ ಏನೈತಿ? 31. 2ನೇ ಟರ್ಮ 12. 3ನೇ ಟರ್ಮ್ ಏನು ಗೊತ್ತಿಲ್ಲ. 4ನೇ ಟರ್ಮ್ ಕೊಟ್ಟರು 156. ಈ ರೀತಿಯಾದ. ಈಗ ನಾವು 3ನೇ ಸಮಾನುಪಾತ ಕಂಡುಹಿಡಬೇಕು. ಓಕೆ, ಯಾವಾಗಲೂ 2ನೆಯ ಮತ್ತು 3ನೆಯ ಸಂಖ್ಯೆ ಗುಣಕಾರಕವ, ಮೊದಲನೆಯ ಮತ್ತು 4ನೇ ಸಂಖ್ಯೆ ಗುಣಕಾರಕ. ನಾವು ಇದನ್ನು ಕಂಡುಹಿಡಿಬೇಕಂದ್ರೆ ಏನು ಮಾಡೋಣ? ಈ ಫಸ್ಟ್ ಇವನ್ನ ಇದನ್ನು ಗುಣಿಸೋಣ. 31 ಇಂಟು 156. ಯಾವ ಸಂಖ್ಯೆ ಉಳಿದಿರ್ತದ ಅದರಿಂದ ಭಾಗಿಸೋಣ. 12 12 1 12 12 3 36 13 1 13 ಲಾಸ್ಟ್ 3 ಬರಬೇಕು. ಇದು ಆಪ್ಷನ್ ಐತಿ. 13 3 39 ಒಂದು ಕೈಲ ಅಂದ್ರೆ 40. ಮುಗೀತು ಪ್ರಶ್ನೆ. ಓಕೆ, ಏನು ಮಾಡಬೇಕು? 3ನೇದು ಕಂಡಿಡಿ ಅಂತಂದ್ರೆ 1ನೇದು 4ನೇದು ಗುಣಿಸ್ಬೇಕು, 2ನೇದರಿಂದ ಭಾಗಿಸ್ಬೇಕು. 4ನೇದು ಕಂಡಿಡಿ ಅಂತಂದ್ರೆ 2ನೇದು 3ನೇದು ಗುಣಿಸ್ಬೇಕು, 1ನೇದರಿಂದ ಭಾಗಿಸ್ಬೇಕು. ನೆನಪಿರಲಿ. ನೆಕ್ಸ್ಟ್, ಗ್ರೇಟೆಸ್ಟ್ ನಂಬರ್ ವಿಚ್ ಡಿವೈಡ್ಸ್
1938 and 2337 leaves the remainder 0 and 3 respectively as a remainder series. ಅಂದ್ರೆ ಈ ಸಂಖ್ಯೆ ಅತ್ಯಂತ ದೊಡ್ಡ ಸಂಖ್ಯೆ ಈ ಸಂಖ್ಯೆಯನ್ನು ಭಾಗಿಸಿದಾಗ ಏನು ಬಿಡ್ತದೆ, ಇದು ಶೇಷ 0 ಉಳಿಸ್ತೈತಿ, ಇದು ಶೇಷ 3 ಉಳಿಸ್ತೈತಿ ಅಂತ ಯಾರು. ಹಂಗಾರೆ ಈ ಶೇಷನ ತೆಗೆದುಬಿಡೋಣ. ಶೇಷ 0 ಅಂತಂದ್ರೆ ಎಷ್ಟು ಬಂತು, 1938. ಇದರೊಳಗೆ ಇದನ್ನು ತೆಗೆದ್ರೆ ಎಷ್ಟು ಬಂತು, 34. ಓಕೆ, ಹಂಗಾರೆ ಈಗ ಶೇಷ ಏನು ಉಳಿಯಂಗಿಲ್ಲ. ಇಲ್ಲಿ ನೋಡ್ರಿ, ಯಾವ ಒಂದು ಸಂಖ್ಯೆ ಇವುದನ್ನು ಕಂಪ್ಲೀಟಾಗಿ ಭಾಗಿಸ್ತೈತಿ ಅಂದ್ರೆ ನಾವು ಆ್ಯಕ್ಚುಲಿ HCF ಕಂಡುಹಿಡಿಬೇಕಿಲ್ಲ. ಇರಲಿ, ಪೂರ್ತಿ ಡೀಟೇಲಿಗೆ ಮಾಡೋಣ. ನೋಡ್ರಿ, ದೊಡ್ಡ ಸಂಖ್ಯೆ ಯಾವುದೈತಪ್ಪ, 14. 14 ಅಂದ್ರೆ 7. 7ರಿಂದ ಹೋಗೈತೆ ನೋಡ್ರಿ, 7 2 14. 14 ಅಂದ್ರೆ ಎಷ್ಟು ಉಳಿತು, 5. 7 7 49, 4 ಉಳಿತು. 7 14, 7ರಿಂದ ಹೋಗಂಗಿಲ್ಲ, ಸೊ 14 ಕ್ಯಾನ್ಸಲ್. ಓಕೆ, 13 ನೋಡ್ರಿ, 13ರಿಂದ ಹೋಗತಿ. 13ರಿಂದ ಇದನ್ನು ಚೆಕ್ ಮಾಡಿ, ನೀನು ಚೆಕ್ ಮಾಡಿದ್ದೀನಿ, ಯಾವ್ದು ಬೇಕಾ ಚೆಕ್ ಮಾಡಿರಿ. 13 ಅಂದರೆ ಎಷ್ಟು ಉಳಿತು, 6. 13 4 52. 52 ಅಂದರೆ ಎಷ್ಟು ಉಳಿತು, 11. 13 13 6 93 91 18 100 117 ಬರ್ತೈತಿ. ಇದು 13ರಿಂದ ಹೋಗಂಗಿಲ್ಲ. 11ರಿಂದ ಹೋಗ್ಬೇಕಿತ್ಲು ಚೆಕ್ ಮಾಡಿರಿ, 1 3 4. ಇದು 11ರಿಂದ ಹೋಗಂಗಿಲ್ಲ, ಕ್ಯಾನ್ಸಲ್. ಒಂದು ಆಪ್ಷನ್ ಉಳಿತು, 6ರಿಂದ ಹೋಗಿರ್ಬೇಕು. 6 3 18 ಒಂದು ಉಳಿತು, 6 2 12 ಒಂದು ಉಳಿತು, 6 3 18. ಓಕೆ, 6 3 18 4 ಉಳಿತು, 6 7 42 ಒಂದು ಉಳಿತು. ಹೋಗತ್ತಿಲ್ಲ ಇದು, ಸಾರಿ, ಇಲ್ಲಿ ಬರಿಬೇಕಾರೆ ತಪ್ಪು ಬರ್ದಿಲ್ಲ, 3 ಬರಿಬೇಕಾಗಿತ್ತು ನೋಡ್ರಿ. ಓಕೆ, 6 3 18, 5 ಉಳಿತು. 6 7 42, 6 8 48 ಅಂದರೆ ಎಷ್ಟು ಉಳಿತು, 5 ಉಳಿತು. 6 9 54. ರೈಟ್, ಎಷ್ಟು, 6ರಿಂದ ಹೋಗ್ತದೆ. ಓಕೆ, ಇಷ್ಟೇ ಸಿಂಪಲ್ ಆಗಿರುವಂಥದ್ದು. ಏನು ಮಾಡ್ಕೋಬೇಕು, ರಿಮೈಂಡರ್ ಶೇಷ ಉಳಿತಿರ್ತದಲ್ಲ ಅದನ್ನು ಕಳ್ಕೊಂಡ್ಬಿಡ್ರಿ. ಕಳ್ಕೊಂಡು ಕೆಲಸ ಏನು ಮಾಡಿರಿ, ಡೈರೆಕ್ಟಾಗಿನ ಯಾವ ಸಂಖ್ಯೆಯಿಂದ ಭಾಗಕ್ಕೆ ಚೆಕ್ ಮಾಡಿರಿ. ಓಕೆ, ಎಲ್ಲ 20 ಪ್ರಶ್ನೆಗಳು ಕಂಪ್ಲೀಟ್ ಆಗಿದ್ದಾವೆ. ಮತ್ತು ಅದೇ ರೀತಿ ಎಲ್ಲ 42 ಗಣಿತ ಪ್ರಶ್ನೆ ಪತ್ರಿಕೆಗಳು ಕಂಪ್ಲೀಟ್ ಆಗಿದ್ದಾವೆ 2025ರದ್ದು. ಹೋಪ್ ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆಮೇಲೆ ಈ ಒಂದು ಸಿರೀಸ್ನು ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ಲೈಕ್ ಮಾಡಿರಿ. ಲೈಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ನಿಮ್ಮ ಒಪಿನಿಯನ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿರಿ. ಮತ್ತು ನೆಕ್ಸ್ಟ್ ಯಾವ ಕ್ಲಾಸಸ್ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ. ಯಾರ್ಯಾರು ರಿಯಲಿ ತಮ್ಮ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ ಅವರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ಯಾಕಂದ್ರೆ ಈ ಫ್ರೀ ಕಂಟೆಂಟ್ ನಿಮ್ಮೆಲ್ಲರಿಗೂ ಬಹಳಷ್ಟು ಉಪಯೋಗವಾಗಲಿದೆ ಅಂತ ಹೇಳ್ತಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ಮತ್ತು ನಿಮ್ಮ ಪ್ರಾಬ್ಲಮ್ಸ್ ಏನೇ ಇದ್ದರೂ ಕೂಡ ಕೆಳಗೆ ನನ್ನ ವಾಟ್ಸಪ್ ನಂಬರ್ ಅದ, ಅದಕ್ಕೆ ಮೆಸೇಜ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.